ಹಾಯ್ ಆಲ್. ಪೂಜೆ ಮಾಡೋ ಟೈಮಲ್ಲಿ ನನಗಂತೂ ಸ್ಯಾರಿ ವೇರ್ ಮಾಡಿ ಟ್ರೆಡಿಷನಲ್ ಆಗಿ ರೆಡಿಯಾಗಿ ಪೂಜೆ ಮಾಡೋದು ಅಂತ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಯಾವಾಗ್ಲೂ ಕೂಡ ಸೀರೆ ಉಟ್ಕೊಂಡೇ ಪೂಜೆ ಮಾಡ್ತಾಯಿರ್ತೀನಿ. ಇವತ್ತು ಶುಕ್ರವಾರ ಆಗಿತ್ತಲ್ಲ, ಹಾಗಾಗಿ ಸಿಂಪಲಾಗಿ ಒಂದು ಸ್ಯಾರಿ ವೇರ್ ಮಾಡಿ ಪೂಜೆ ಮಾಡ್ತಾಯಿದ್ದೆ. ಇನ್ನು ಸ್ವಲ್ಪ ವೆರೈಟಿಯಾಗಿ ಒಂದು ರೆಸಿಪಿನ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಅದನ್ನು ನಾನು ನೆಕ್ಸ್ಟ್ ಟೈಮು ಶೂಟ್ ಮಾಡ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ನೇಮ್ನ ಕಾಜು ಕ್ಯಾರೆಟ್ ಕೀರ್ ಅಂತ ಹೇಳಿ ಹೆಸರಿಟ್ಟಿದ್ದೆ, ಬಟ್ ತುಂಬಾ ಟೇಸ್ಟಿಯಾಗಿತ್ತು. ಇನ್ನು ಅದನ್ನು ಕೂಡ ತಿಂದ್ಕೊಂಡು ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡೇ ಇರಲಿಲ್ಲ, ಇದನ್ನೇ ತಿಂದ್ಕೊಂಡು ಮತ್ತು ಪಪಾಯನೂ ಇತ್ತು, ಅದನ್ನು ಕಟ್ ಮಾಡ್ಕೊಂಡು ತಿಂದೆ. ಪರಂಗಿ ಹಣ್ಣು ಊರಿಂದ ತಂದಿದ್ದೆ ಅಲ್ವಾ, ಹಾಗಾಗಿ ಅದು ಕೂಡ ಟೇಸ್ಟಿ ಇತ್ತು. ಇನ್ನು ನಾನು ಮಧ್ಯಾಹ್ನಕ್ಕೆ ರೊಟ್ಟಿ ತಿನ್ನಬೇಕು ಅಂತೇಳಿ ರಾಗಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೆ. ನನಗೆ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನಿಲ್ಲಿ ಮಲ್ಟಿಗ್ರೇನ್ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ಅಂತ ಅಂದರೆ ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮತ್ತು ಮೆಕ್ಕೆಜೋಳದ ಹಿಟ್ಟು ಬರುತ್ತಲ್ವ, ಅದು, ರವೆ, ಮೊಸರು ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಒಂದೊಳ್ಳೆ ರೊಟ್ಟಿನ ಮಾಡ್ಕೊಳ್ತಾ ಇದ್ದೆ. ಇದು ಕಾಂಬಿನೇಷನ್ ಆಗಿ ನಾನು ಅಗಸೆ ಬೀಜದ ಚಟ್ನಿ ಪುಡಿ ಮತ್ತು ಮೊಸೊಪ್ಪಿತ್ತು. ನನಗೆ ಮೊಸೊಪ್ಪಲ್ಲಿ ರಾಗಿ ರೊಟ್ಟಿ ತಿನ್ನೋಕ್ಕೆ ತುಂಬ ಇಷ್ಟ, ಹಾಗಾಗಿ ಮಾಡ್ಕೊಂಡಿದ್ದೆ. ಇನ್ನು ನುಗ್ಗೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪಿಂದು ಚಟ್ನಿ ಪುಡಿ ಕೂಡ ಮಾಡಿ ಇಟ್ಕೊಂಡಿರ್ತೀನಿ ನಾನು ಯಾವಾಗ್ಲೂ. ಅದನ್ನು ಹಾಕ್ಕೊಂಡು ಇವತ್ತು ನಾನು ಮಧ್ಯಾಹ್ನದ ಊಟ ಈ ಥರ ಮಾಡಿಕೊಂಡೆ. ಇನ್ನು ಅಲ್ಲಿ ಗೌರ್ಮೆಂಟ್ ಕಡೆಯಿಂದ ಗಾರೆ ಎಲ್ಲ ಹಾಕ್ತಾರಲ್ಲ, ಅವ್ರು ಬಂದಿದ್ದರು, ಅವ್ರು ನೀರು ಕೇಳಿದ್ರು ಪಾಪ, ಹಾಗಾಗಿ ನೀರು ಕೊಡ್ತಾಯಿದ್ದೆ. ಇನ್ನು ಪ್ಲಾಸ್ಟಿಕ್ ಬಾಕ್ಸಲ್ಲೆಲ್ಲ ಇಡಿಸ್ಕೊಳ್ತಾ ಇದ್ರು, ಅದಕ್ಕೇ ಇದೆಲ್ಲ ಒಳ್ಳೇದಲ್ಲ, ಇಟ್ಕೊಂಬೇಡಿ ಇದನ್ನು, ಸ್ಟೀಲ್ ಬಾಟಲ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೆ. ಇನ್ನು ಸಂಜೆ ಪ್ರದಿಯವರು ಗಾರೆ ಹಾಕಿದ್ರಲ್ಲ, ಅದಕ್ಕೆಲ್ಲ ನೀರು ಹಾಕ್ತಾಯಿದ್ರು. ಅವ್ರು ನೀರು ಹಾಕಿ ಒಂದು ಅರ್ಧ ಗಂಟೆನೂ ಆಗಿಲ್ಲ, ಆಗಲೇ ಮಳೆ ಬಂದುಬಿಡ್ತು. ಅದನ್ನೇ ನಾನು ಅವ್ರಿಗೆ ರೇಗಿಸ್ತಾ ಇದ್ದೆ, ನೀವು ನೀರು ಹಾಕಿದ್ದಕ್ಕೆ ಇವತ್ತು ಮಳೆನೇ ಬರ್ತಾಯಿದೆ ನೋಡಿ ಅಂತೇಳಿ. ಫುಲ್ಲು ವ್ಲಾಗ್ ಬಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ. ನಿಮಗೇನಾದರೂ ಟೈಮ್ ಸಿಕ್ತು ಅಂತ ಅಂದರೆ ಹೋಗಿ ಒಂದು ಸಲ ಚೆಕ್ ಮಾಡಿ.